ನೊಂದ ವೃದ್ಧೆಯ ಬಾಳಲ್ಲಿ ಬೆಳಕಾದ ಶಾಸಕ ಗೋಪಾಲಕೃಷ್ಣ ಬೇಳೂರು. ವೃದ್ಧೆಯ ಮನೆ ಸರಿಪಡಿಸಿ ಮಾನವೀಯತೆ ಮೆರೆದ ಶಾಸಕ ಹಾಗೂ ಕಾರ್ಯಕರ್ತರು. ನೊಂದ ಜನಗಳ ಪರಿಹಾರಕ್ಕೆ ಸರ್ಕಾರದ ಅನುದಾನ ಕಾಯುವ ಅವಶ್ಯಕತೆ ಇಲ್ಲ. ಶಾಸಕರು ಹಾಗೂ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದನ್ನು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಕಾರ್ಯಕರ್ತರು ಮಾಡಿ ತೋರಿಸಿದ್ದಾರೆ. ಹೌದು, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದ ದಾಸಕೊಪ್ಪದ ನಿವಾಸಿ ಲಕ್ಷ್ಮಮ್ಮ ಜಟ್ಟಪ್ಪ ಎನ್ನುವರ ಮನೆ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಸಂಪೂರ್ಣ ನಾಶವಾಗಿ ಹೋಗಿತ್ತು. ವಾಸಿಸಲು ಗುಡಿಸಲಿಲ್ಲದ ಈ ವೃದ್ಧೆಗೆ ಗುಡಿಸಲಿನ ಭರವಸೆ ನೀಡಿದ್ದರು. ತಕ್ಷಣ ಕಾರ್ಯಪ್ರವೃತ್ತರಾದ ಕಾರ್ಯಕರ್ತರು ಶಾಸಕರ ಸಹಕಾರದೊಂದಿಗೆ ಎಲ್ಲ ಕಾರ್ಯಕರ್ತರು ಸೇರಿ ಆ ಮನೆಯ ಮೇಲ್ಛಾವಣೆ, ಮನೆಗೆ ಬಾಗಿಲು, ನೆಲಕ್ಕೆ ಕಾಂಕ್ರೀಟ್ ಮಾಡಿಸಿಕೊಡುವುದಲ್ಲದೆ ತಿಂಗಳಿಗೆ ಆಗುವಷ್ಟು ದಿನಸಿ ವಸ್ತುಗಳು, ಮಲಗಲು ಚಾಪೆ, ಬಟ್ಟೆ ಹಾಗೂ ತುರ್ತು ಖರ್ಚಿಗಾಗಿ ಹಣವನ್ನೂ ನೀಡಿದರು. ನಿಂಗೆ ಮನೆಗೆ ಇವತ್ತು ನಿನಗೆ ಮನೆ ಒಳಗೆ ಕೂರಿಸ್ತೀವಲ್ಲ, ನಿಂಗೆ ಖುಷಿ ಉಂಟಲ್ಲ. ಇವತ್ತು ಸ್ವತಂತ್ರ ದಿನಾಚರಣೆ 15ನೇ ತಾರೀಕು ನೋಡು. ಇವತ್ತು ನೀನ್ ಮನೆ ಒಳಗೆ ಹೋಗ್ತಿ ಇವತ್ತು ಅಲ್ವಾ? ಚೆನ್ನಾಗಿದ್ಯಾ? ಬಾ 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 ಬಾ. ಹೇಳ್ತ ನಮಸ್ಕಾರ. ಬಾ 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 ಬಾ. ಒಳಗೆ ಹೋಗ್ರಿ, ಒಳಗೆ ಹೋಗು. ಏನ ಬಾ ಬಾ, ಬೇಡಿ ಬೇಡಿ ಬೇಡಿ. ಡೋರ್ ಅಲ್ಲಿ ಹಾಕಿದ್ರನಾ? 2 ಕಬ್ಬಿಣ ಡೋರು. ಗುಡ್ ಗುಡ್. ಆಗ್ತಾ ಇದೆಯಾ? ಈಗ ಇದು ಮತ್ತೆ ಈ ಕಡೆ ಇಲ್ಲಿ ಹಾಕಿದ್ರೆ ಇಲ್ಲಿಂದ ನೀರಷ್ಟು ಲೀಕೇಜ್ ಬೀಳಕ್ಕಂತ ಅದನ್ನು ತೆಗೆದು ಆ ಕಡೆ ಡೌನ್ ಮಾಡಿ ಹೈಟ್ ಮಾಡಿ, ಫುಲ್ ಹೈಟ್ ಮಾಡಿ 2 ಅಡಿ ಆ ಕಡೆ ಹೊರಗಡೆ, ಈ ಕಡೆ ಹೊರಗಡೆ ಈ ರಾಡನ್ನ ಮತ್ತೆ ಇವ್ರ ಕರಿಯ ಹೆಣ್ಮಕ್ಳ ಕೇಳ್ರಿ. ಬನ್ನಿ. ಮೊನ್ನೆ ಇತ್ತೀಚೆಗೆ ಮಳೆ ಬಂದಂತ ಸಂದರ್ಭದಲ್ಲಿ ಮನೆಯ ಕೆಲವು ಇದು ಮುರಿದೋಗಿತ್ತು ಮತ್ತೆ ಹಾನಿಯಾಗಿತ್ತು. ಆ ಸಂದರ್ಭದಲ್ಲಿ ನಾನು ಬಂದಿಲ್ಲಿ ಭೇಟಿ ಕೊಟ್ಟಿದ್ದೆ. ಅವತ್ತು ಅಜ್ಜಿಗೆ ಸಹಕಾರ ಮಾಡಿ ಹೋಗಿದ್ದೆ. ಆನಂತರ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳಿದೆ, ಈಗ ಅಜ್ಜಿ ಒಂದು ಮನೆ ಮಾಡ್ಕೊಡ್ಬೇಕಂತ ಹೇಳಿದೆ. ಇವತ್ತು ಎಲ್ಲ ಡೋರ್ ಹಾಕಿ, ಇದಾಲ್ ಹಾಕಿ, ಸಿಮೆಂಟ್ ಎಲ್ಲ ಮಾಡಿಸಿ 2 ಮೇಲ್ಗಡೆ ಬಿದ್ದೋಗಕ್ಕಾಗಿತ್ತು, ಅದನ್ನು ಹೈಟ್ ಮಾಡಿಬಿಟ್ಟು 2 ಸೈಡನ್ನು ಮಾಡಿ ಹಾಕಿ ಇವತ್ತು ಒಂದು ಒಳ್ಳೆ ಒಂದು ಮನೆ ಮಾಡಿ ಕೊಟ್ಟಿದ್ದಾರೆ. 3 ರೂಮ್ ಆಗಿದೆ. ಅದ್ರ ಜೊತೆಗೆ ಒಂದು ಸ್ಟೇಷನ್ನು, ಚಾಪೆ, ಅವತ್ತು ಹೊದಿಲಿಕ್ಕೆ ಎಲ್ಲ ಕೊಟ್ಟಿದ್ದೀವಿ. ಅವಳು ಚೆನ್ನಾಗಿರ್ಬೇಕು ಅನ್ನೋದು ಪಾಪ ನನ್ನ ಹತ್ರ ಕಣ್ಣೀರು ಹಾಕಿದ್ರು ಅವತ್ತು. ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಪಾಪ ಅವಳು ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಇವತ್ತು 15ನೇ ತಾರೀಕು ನಾನು ಅವತ್ತೇ ಅವ್ರ ಅಜ್ಜಿಗೆ ಬಿಟ್ಕೊಡ್ಬೇಕು ಮನೆ ಅಂತ ಹೇಳಿದ್ದು, ಇವತ್ತು ಎಲ್ಲ ಬಿಟ್ಕೊಟ್ಟಿದ್ದಾರೆ. ಅಜ್ಜಿ ಸುಖಕರವಾಗಿರಲಿ. ಈ ಸಂದರ್ಭದಲ್ಲಿ ಅಮ್ಮ ಚೆನ್ನಾಗಿರ್ಬೇಕಂತ ನಾವೆಲ್ಲರೂ ಭಾವನೆ. ಹಿಂದೆನೂ ನಾವು ಅಜ್ಜಿ ಬಂದಂತ ಆ ಸಂದರ್ಭದಲ್ಲಿ ದುಡ್ಡು ಕೊಟ್ಟೋಗಿದ್ವಿ, ರೇಷನ್ಗೆಲ್ಲ ಕೊಟ್ಟೋಗಿದ್ದೀನಿ. ಈಗ ಅವಳಿಗೆ ಏನು ಅವಶ್ಯಕತೆ ಇದೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲ ನನ್ನ ಪಕ್ಷದ ಮುಖಂಡರುಗಳಿಗೆ ಯಾರು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆ ಸರ್. ವ್ಯಕ್ತಿಗಳಿಗೆ ಸಾರ್ವಜನಿಕವಾಗಿ ಎಲ್ಲರೂ ಈ ತರ ಮಾಡಿದರೆ ಪಾಪ ಅವ್ರ ಬದುಕು ಬೆಳಕಾಗತ್ತೆ ಅಂತ ಆಗುತ್ತೆ. ಯಾಕಂದ್ರೆ ಪಾಪ ಏನು ಮಾಡಕ್ಕಾಗಲ್ಲ, ಅವ್ರಿಗೆ ಏನು ಮಾಡುವಂತ ಶಕ್ತಿ ಇಲ್ಲ. ಹಾಗಾಗಿ ಅವ್ರಿಗೆ ಮುಂದೆ ಒಂದು ಗ್ಯಾಸ್ ಅಂತ ಬೇಕಂತ ಆ ಗ್ಯಾಸನ್ನು ಕೊಡ್ಸ್ಲಿಕ್ಕೆ ಅವಕಾಶ ಇದೆ. ಅದು ಹುಷಾರೇ ಮಾಡ್ಬೇಕು. ಪಾಪ ಇವಳು ಏನಾದ್ರು ಹಚ್ಚಿ ಏನ್ ಮಾಡ್ತಾರೋ ಗೊತ್ತಾ, ಅದು ಭಯ ನಮ್ಗೆ. ನೀವು ಇರೋದ್ರಿಂದ ಪರವಾಗಿಲ್ಲ. ಹಾಗಾಗಿ ಇವತ್ತು ಈ ಮನೆಯನ್ನ ಅವರಿಗೆ ಹಸ್ತಾಂತರ ಆಗಿ ಕೊಟ್ಟಿದ್ದೀವಿ. ಇವತ್ತಿಂದ ಅವ್ರು ಇಲ್ಲೇ ಉಳಿಬೇಕು. ಸರಿನಾ? ಒಳ್ಳೇದಾಗ್ಲವ? ಅಯ್ಯೋ ಬೇಡ 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 ಬೇಡ, ಅಳ್ಳುಬೇಡ ಅಳ್ಳುಬೇಡ, ಆಯ್ತಲ್ಲ. ಮಾತೃವಾತ್ಸಲ್ಯದ ಶಾಸಕ ಗೋಪಾಲಕೃಷ್ಣ ಬೇಳೂರು ಆ ನೊಂದ ವೃದ್ಧೆಗೆ, ನಾನು ನಿನ್ನ ಮನೆಗೆ ಮತ್ತೆ ಮತ್ತೆ ಬಂದು ನಿನ್ನನ್ನು ನೋಡಿಕೊಂಡು ಹೋಗುತ್ತೇನೆ ಎಂದು ಮಗ ತಾಯಿಗೆ ಹೇಳುವ ಹಾಗೆ ಹೇಳಿದ್ದು ಎಲ್ಲರ ಮನ ಕಲಕುವಂಥದ್ದಿತ್ತು. ಗೋಪಾಲಕೃಷ್ಣ ಬೇಳೂರನ ಕೈಯನ್ನು ಬಿಡದೆ
ನಿನ್ನ ಋಣ ನಾನು ಹೇಗೆ ತೀರಿಸಲಪ್ಪ ಎಂದು ಗೋಳಿಡುತ್ತಿದ್ದ ಲಕ್ಷ್ಮಮ್ಮ ಜಟ್ಟಪ್ಪ. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಸೋಮಶೇಖರ್ ಲಾವಗರಿ, ನಗರಸಭಾ ಸದಸ್ಯರಾದ ಜಾಕೀರ್, ಗಣಪತಿ ಮಂಡಗಳಲೆ, ರವಿ ಲಿಂಗನಮಕ್ಕಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಜೇಂದ್ರ ಯಾದವ್, ಮಂಜುನಾಥ್ ದಾಸನ್, ಸಿರಿಜಾನ್, ಪಕ್ಷದ ಪ್ರಮುಖರಾದ ಉಮೇಶನ್, ರಮಾನಂದ, ರಮತುಲ್ಲಾ, ಅಶ್ವಿನ್ ಕುಮಾರ್, ಮಂಜು ದಾಸ್ಗುಪ್ಪ, ಸಂತೋಷ್ ಹಾಗೂ ಪಕ್ಷದ ಪ್ರಮುಖರು ಹಾಜರಿದ್ದರು. ಬೇಡ, ಆರಾಮಾಗಿರು ಆಯ್ತಾ. ನಾನು ಆವಾಗ ಬರ್ತಾ ಇರ್ತೇನೆ, ಇಲ್ಲೇ ಬಂದ್ ನೋಡ್ಕೊಂಡು ಹೋಗ್ತೇನೆ, ಗೊತ್ತಾತ? ಬಿಡಲ್ಲ, ಬಂದ್ ಬರ್ತಾ ಇರ್ತೇನೆ ನಾನು. ಯಶೋದಮ್ಮ ಬಲ್ಲವಾ ಬರ್ತೇನೆ. ಇರು ಖರ್ಚಿಗೆ ಕೊಟ್ಟಿರ್ತೇನೆ. ಇರು ಯಾಕೆ ಇದು ಹುಡುಗ ಏನಿಲ್ಲ, ಹಂಗೆಲ್ಲ ಮಾಡಬಾರ್ದು. ಎಲ್ಲರೂ ಮಾಡ್ಯಾರೆ, ಖುಷಿಯಾಗಿರೋ. ಆಶೀರ್ವಾದ